ಇದು 50 ರೂಪಾಯಿಗೆ ಒಂದು ಕಾಶ್ಮೀರಿ ಕಾವಾ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆಯಾ? नहीं भैया एक ही बस है. अभी हो जाएगा भैया थोड़ी दिन. हाँ ಆನ್ ದಿ ವೇ ಸೋನ್ಮಾರ್ಗಿಂದ ಕಾರ್ಗಿಲ್, ಅಲ್ಲಿಂದ ಅಲ್ಲೇ 10 ಅವರ್ ಜರ್ನಿ ಇದೆ. ಎಷ್ಟು ಜಲ್ದಿ ಬಿಡ್ತೀವಿ ಅಷ್ಟು ಜಲ್ದಿ ನಾವು ಹೋಗಿ ತಲುಪ. ಅಲ್ಲೇ ಕಡೆಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಇಲ್ಲೇ ಸ್ಟೇ ಆಗಿರೋದು ಜನ್ನತ್ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು. ಸೊ ಈಗ ಏನು ದಾಲ್ ಲೇಕ್ ಇದೆ, ಆ ದಾಲ್ ಲೇಕ್ ಹತ್ರ ಹೋಗ್ಬಿಟ್ಟು ನೋಡಿಕೊಂಡು ಅಲ್ಲಿಂದ ವಾಪಸ್ ಬರೋಣ ಅಂತ. ಗಿಮ್ಮ ಫುಲ್ ರೆಡಿಯಾಗಿಬಿಟ್ಟಿದ್ದಾಳೆ. ನಾನಂತೂ ನಾರ್ಮಲ್ ಏನಂತಾರೆ ಉಲ್ಲನ್ ಲೈನರ್ ಹಾಕ್ಕೊಂಡು, ಉಲ್ಲನ್ ಥರ್ಮಲ್, ಕರೆಕ್ಟ್ ಉಲ್ಲನ್ ಥರ್ಮಲ್ ಹಾಕ್ಕೊಂಡು ಹೋಗ್ತೀವಿ. ಇಲ್ಲಿಂದ 5 ನಿಮಿಷ ವಾಕಬಲ್ಲು. ಈ ಕಡೆನೇ ಕಾಣಿಸುತ್ತೆ, ಬಟ್ ಇಲ್ಲಿಂದ ನೋಡಿ ಮೌಂಟೇನ್ಸ್ ಎಲ್ಲ ಏನು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಆ್ಯಕ್ಚುಲಿ ಸ್ನೋಫಾಲ್ ಆದರೆ ಈ ರೋಡೆಲ್ಲ ಸ್ನೋ ಆಗಿರುತ್ತೆ, ಈ ಮನೆಗಳು ಬಿಲ್ಡಿಂಗ್ಗಳು ಎಲ್ಲ ಕಡೆ ಸ್ನೋ ಆಗುತ್ತಿಲ್ಲ. ಸೊ ಹೋಗೋಣ ಬನ್ನಿ. ದಾಲ್ ಲೇಕ್ ಇದೆ ಫುಲ್ ಕಂಪ್ಲೀಟಾಗಿ. ಈ ಕಡೆ ಎಲ್ಲ ಒಂಥರ ಮೋರಿ ಥರ ಆಗ್ಬಿಟ್ಟಿದ್ದಾವೆ ಎಲ್ಲ ಫುಲ್ಲು. ಇದರಿಂದ ಹಿಂಗೆಲ್ಲ ದಾಟ್ಕೊಂಡು ಇದ್ರ ಆ ಕಡೆ ಡೆಡ್ ಎಂಡ್ಗೆ ರೈಟ್ಗೆ ಹೋದರೆ ದೊಡ್ಡ ಲೇಕ್ ಕನೆಕ್ಟ್ ಆಗುತ್ತೆ. ವಾಕಬಲ್ ಇದೆ ಸ್ಟೇಯಿಂದ. ಓಕೆ ಭಯ್ಯ ಆಪ್ಕಾ ನಾಮ್? ಸರಿ ಭಯ್ಯ? ಸಾದಿಕ್. ಓಕೆ. ಸೊ ನಾವಿವಾಗ ಸಾದಿಕ್ ಬೈ ಜೊತೆ ಹೋಗ್ತಾ ಇದ್ದೀವಿ. ಟೋಟಲ್ 4 ಪಾಯಿಂಟ್ ತೋರಿಸ್ತಾರಂತೆ. 2,500 ರೂಪಾಯಿಗೆ ಮಾತಾಡಿದ್ವಿ, ಬಟ್ 200 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣಂತೆ. ಬಟ್ ಇಲ್ಲ ಸ್ಕೈ ಎಲ್ಲ ಏನು ಸಖತ್ತಾಗಿ ಕಾಣ್ತಿದೆ ಗೊತ್ತಾ. ಇಲ್ಲ ಬಟ್ ಅದೇ ಪ್ರೈಸಸ್ ನಮಗೆ 4,000 ಹೇಳಿದ್ರು ಸ್ಟಾರ್ಟಿಂಗು, ಬಟ್ ಎಕ್ಸ್ಪೆನ್ಸಿವ್ನೇ ಆಯಿತು. ಇದೂ ಜಾಸ್ತಿ ಅನಿಸುತ್ತೆ. ನೀಟಾಗಿ ಕರೆಕ್ಟಾಗಿ ಬಾರ್ಗಿಂಗ್ ಮಾಡೋರಿದ್ರೆ ನೀಟಾಗಿ ಬಾರ್ಗಿಂಗ್ ಮಾಡಿಬಿಟ್ಟು ಇದು ಮಾಡ್ಬೋದು. ಎಲ್ಲ 1,500 2,000 ರೂಪಾಯಿ ಆಗುತ್ತೆ. ಒಂದು ನನಗೆ ಗೊತ್ತಿಲ್ಲ ಜಾಸ್ತಿನ ಕಡಿಮೆನಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಅವ್ರು ಹೇಳಿದ್ದು 4,000 4,800 4,000 ಹೇಳಿದ್ರು. ನಾನು ಅದನ್ನು ಸೀದಾ 2,500 ಇಳಿಸ್ಕೊಂಡಿದ್ದೀನಿ. ಓಕೆ ಖುಷಿನಾ? ನಡಿ ಹೋಗೋಣಂತೆ ಬೋಟ್ ರೈಡ್ಗೆ. इसको शिकारा बोलते हैं ना? ಮಕ್ಕಳೆಲ್ಲ ಸ್ಕ್ಯಾಮ್ ಗಿಮ್ ಮಾಡಿದ್ರೆ ಸಾಕು ಹೋಗ್ಬಿಟ್ಟು ಬಂದ್ಬಿಟ್ಟು. ದಿ ಕಮೆಟ್ JNK ಟೂರಿಸಮ್ ಲಕ್ಸುರಿ ಶಿಖರ. ಓ ಇದಕ್ಕೆಲ್ಲ ರಿಜಿಸ್ಟರ್ ನಂಬರ್ಗಳೂ ಇದ್ದಾವೆ. ಅದೇ ಏನು ಜಾಸ್ತಿ 200 ರೂಪಾಯಿ ಎಕ್ಸ್ಟ್ರಾ ಕೊಡು ಅಂತ ಹೇಳಿದ್ರು. ಅಂದರೆ 500ಗೆ 200 ರೂಪಾಯಿ ಸೇರಿಸ್ಬಿಟ್ಟು ಕೊಡು. ಆ ಥರ ಹಂಗೆ ಇರಿದು ಬರಲಿ ಹೋಗೋದಾ? ಹಾಂ ನಡಿ ಹುಷಾರು ಸೆಂಟ್ರಲ್ಲು ಕೈ ಕೊಡು. ನಡಿ ಓಕೆ. ಫಸ್ಟ್ ಟೈಮ್ ಇದು. ನಾರ್ಮಲಿ ಬೋಟ್ ಇದೆಲ್ಲ ಹೋಗಿರ್ತೀವಲ್ಲ, ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಎಷ್ಟು ದೂರ ಬಂದಿದ್ದೀವಲ್ಲ ಲೈಫಲ್ಲಿ ಇದನ್ನೆಲ್ಲ ಮಾಡಿಲ್ಲ. ಒಂದ್ಸತಿ ಮಾಡೋಣ ನೋಡೋಣ ಅಂತ ಅಷ್ಟೇ. ಒಂದು ಇದು ಆ್ಯಕ್ಚುಲಿ ನೋಡೋಣ ಬನ್ನಿ, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಹೆಂಗಿರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದ್ರ ಮುಖಾಂತರ पीछे साइड सीन है ना? हाँ सही चाहिए. 10 मिनट ज़्यादा भी लगे टेंशन नहीं. पीछे जाना है. ಓಕೆ ಚಪ್ಪಲಿ ಬಿಚ್ಚಿ ಹಿಂದೆ ಬಂದ್ಬಿಡು. ಚಪ್ಪಲಿ ಬಿಚ್ಬಿಡು, ಹಿಂದೆ ಆರಾಮಾಗಿ ಕಾಲು ಕಟ್ಕೊಂಬಿಡು. ಹಾಂ ಚಪ್ಪಲಿ ಬಿಚ್ಚಿ ಕಾಲು ಕಟ್ಕೊಂಬಿಡು, ಏನಾಗಲ್ಲ. ಹಿಂದೆ ಇದ್ದಾರೆ. 4 ಪಾಯಿಂಟ್ ತೋರಿಸ್ತಾರಂತೆ ಟೋಟಲ್ ಆಗಿ. ಅದರಲ್ಲಿ ಒಂದು ಶಾಪಿಂಗ್ ಸ್ಪಾಟ್ ಇರುತ್ತೆ ಅದೆಲ್ಲನೂ, ಮತ್ತು ಕಾಫಿ ಟೀ ಇದು ಸಾಂಬರ್ತಾರೆ ಸೆಂಟ್ರಲ್ಲಿ. ನೋಡೋಣ ಅದೇನಾದ್ರು ಕುಡಿಯೋದು ಮಾಡೋದು ಏನು ಅಂತೇಳಿ ಡಿಸೈಡ್ ಮಾಡೋಣ. ನಾವು ಆ್ಯಕ್ಚುಲಿ ಇದ್ರ ಪಕ್ಕದಲ್ಲೇ ಇದ್ರ ವ್ಯೂ ಇರೋದೇ ಒಂದು ಹೋಟ್ಲ್ ನೋಡಿದ್ವಿ ಇಮ್ಮ, ಬಟ್ ಅವ್ರ ಫೋನ್ ಎತ್ತಲಿಲ್ಲ. ಇಲ್ಲ ಅಂದರೆ ಅದ್ರ ವ್ಯೂದೇ ಆಗಿರೋದು, ಬಟ್ ಇದು ನಿಯರ್ ಬೈ. ಓಕೆ ಕರೆಕ್ಟಾಗಿ 3 ನಿಮಿಷದಲ್ಲಿ ನಾವು ಇಲ್ಲಿ ಬಂದುಬಿಟ್ವಿ. ಹೋಟೆಲ್ ಗ್ರೀನ್ ವ್ಯೂ ಅಂತ ಏನಾಯಿತು ಅದ್ರದ್ದು.
ओके बनी हुआ आनंद हाँ 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 ओके ओहो गोल्डन लेक क्यों बोलते हैं भैया इसको इससे बोलता है रात को ये लेक है ना डिलक्स बोट है सुपर डिलक्स बोट है और ये बोट रात को चमकता है लाइटिंग होता है हाँ 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 ओके ओके वो मतलब पूरा होटल का जैसे सिंगल रूम नहीं होटल है पूरा ಓಹೋ ಹೋ ನೋಡಿ ಇದೆಲ್ಲ ಕಂಪ್ಲೀಟ್ ಬೋಟ್ ಹೌಸು ರೂಮ್ಸ್ ಎಲ್ಲ ಇರುತ್ತಂತೆ ಇದರಲ್ಲಿ ನೈಟೆಲ್ಲ ಲೈಟ್ ಆನ್ ಆಗಿರುತ್ತೆ ಅದಕ್ಕೆ ಗೋಲ್ಡನ್ ಲೇಕ್ ಅಂತ ಕರೀತಾರಂತೆ ಇದಕ್ಕೆ ಆ ಥರ ಸುಮಾರಿದೆ ಇಲ್ಲಿ ಬಟ್ ನೀರಲ್ಲೆಲ್ಲ ಕೈ ಹಾಕ್ಬೇಡ ಅಂತ ಹೇಳಿದ್ರು ನನಗೆ ಹಂಗಾಗಿ ನೀರಲ್ಲೆಲ್ಲ ಕೈ ಹಾಕ್ತಿಲ್ಲ ಎಷ್ಟೊಂದು ಹೋಟ್ಲಿದೆ ನೋಡಿ क्या बोला भैया उसका नाम क्या है वो कश्मीरी कश्मीरी कहवा है सर, कश्मीरी कहवा वो केसर से बनता है सर। उसमें केसर बादाम रोज पेडल केसर मसाला ड्राई फ्रूट नहीं होता है सर, कहवा काजुबान भी होता है सर। ओके यहाँ का फेमस होता है सर और बढ़िया भी लगता है सर, टेस्ट भी अच्छा होता है सर। ಓಕೆ ಅದೇ ಕಾಶ್ಮೀರಿ ಕಹವಾ ಅಂತ ಹೇಳ್ಬಿಟ್ಟು ಇದು ರೆಡಿ ಮಾಡ್ತಾರೆ नहीं भैया नहीं चाहिए थैंक यू नॉवेल्टी सर जी नहीं हम बाइक से आए कुछ लेके जाने को उतना लगेज भी नहीं है उनका भी है ना सामान, ये देखो मैग्नेट, देखो फ्रिज मैग्नेट, ये तो हर एक लेता है ये भी छोटा मोटा ही आइटम है, इसको बोलते हैं चिकारा। कितने का है भैया ये फ्रिज 120 मैग्नेट रुपए का सर जी, ये पूरा 3D है। वो सस्ते वाला नहीं है क्या 120 रुपए का आएगा सर जी, 50 का कहवा है, ये पूरा मैग्नेट है सर जी। आपको कितना भी चाहिए सर जी? ऊपर से वो ड्राई फ्रूट के साथ उसको दोनों को इकट्ठे खाइएगा। ಓಕೆ ले लीजिए ಇದು 50 ರೂಪಾಯಿಗೆ तो कैसा चाहिए? ಒಂದು ಕಾಶ್ಮೀರಿ ಕಹವಾ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು ಗಿಫ್ಟ್ಸ್ ಇರುತ್ತೆ, ನೀವೇನಾದ್ರು ತಗೊಳಂಗಿರೋ ಗಿಫ್ಟ್ ಎಲ್ಲ ಇರುತ್ತೆ. ಸೊ ಗಿಫ್ಟ್ ಎಲ್ಲ ತೊಗೊಂಡ್ರೆ ಹಿಂಗೆ ಒಬ್ಬೊಬ್ಬರಾಗಿ ಎಲ್ಲ ತಗೊಂಬರ್ತಾ ಇರ್ತಾರೆ ತೋರಿಸ್ಕೊಂಡು. ನೈ ಭಯ ನೈ ಚೈ ಏನಾದ್ರು ಬೇಕಾ ನಿಂಗೆ ನೋಡು. हैंड आइटम 150 सम ब्रेसलेट फ्रेंडशिप ब्रेसलेट कहता है इसको। ये देखो ये बॉयज लेडीज दोनों पहनता है। इससे भी ये लेके आए हैं आपको। एंड यू लाइक दिस कश्मीरी स्टाइलिश ಈ ಥರ ಇದೆ ಫುಲ್ಲು. चिकन टिक्का है 500 और फिश है 600, कबाब है 450। प्लेट में आपको मिलेगा 4 रोड, 4 रॉड 4 स्टिक्स प्लेट्स में, ऐसे 4 आएंगे। हाँ एक ओके हाफ प्लेट मिलेगा उस पे. प्लेट वाइज आता है, ये प्लेट वाइज होता है। ಒಂದು ಪ್ಲೇಟ್ 500 ರೂಪಾಯಿ ಅಂತ, आइटम नहीं है, 500 ಚಿಲ್ಲರೆ ಆಗುತ್ತಂತೆ जहाँ ಒಂದು टेस्ट होता है वहाँ वेस्ट कुछ नहीं होता है। ಅದೇ ನಾನು ಹಾಫ್ ಪ್ಲೇಟ್ ಸಿಗುತ್ತೆ ಕೇಳಿದೆ, ಹಾಫ್ ಪ್ಲೇಟ್ नहीं आएगा बढ़िया साथ में। ಅದು 4 ಸ್ಟಿಕ್ ಕೊಡ್ತಾರಂತೆ. आप मिक्स में भी ले सकते हो ना, आधा फिश ले लो आधा चिकन ले लो, दोनों का टेस्ट हो जाएगा एक ही प्लेट, वो भी तो बेस्ट ऑप्शन है। ज्यादा हो गया ना भैया, ज्यादा 600 रुपये देखो क्या कितना. होता हाँ है। अच्छा पैसा ज्यादा हो गया कि क्वांटिटी ज्यादा है? पैसा भी ज्यादा हो गया, क्वांटिटी भी ज्यादा हो गया. क्वांटिटी कभी ज्यादा ही नहीं होगा मेरे पास। क्या रहता है जहाँ पे टेस्ट होता है ना वहाँ इंसान को फिर ज्यादा कम ही लगता है, और जहाँ टेस्ट ना हो वहाँ क्या लगता है फिर वहाँ फिर कस्टमर को लगता है कि कम भी ज्यादा ही है। ऐसा होता है, हमारा वैसा नहीं है। आप पहले खाओ उसके बाद पे करो जब आपको अच्छा लगेगा। ಇಲ್ಲಿ तो मैं गारंटी दे रहा हूँ, ऐसे ही कहूँ गारंटी। ಇದು ವೆಜ್ ಮತ್ತೆ ನಾನ್ ವೆಜ್ ಎರಡು ಬಾರ್ಬಿಕ್ಯೂ ಇದೆ. जब मजा है तब गारंटी है, जब मजा नहीं आता तब गारंटी कुछ। ಲೈಟ್ ಆಗಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ से अच्छा बैंगलोर में कर्नाटक रसुल मार्केट चिकटेक शिवाजी नगर आए इधर आप मैं शॉपिंग करने उधर ही जाता था सेंट्रल मार्केट। अभी पहले मैक्स था ना, मैक्स बड़ा शोरूम, ज़्यादा इंडिया में वो नहीं था। 2007 की बात। ಏನು ಹೇಳ ಇಲ್ಲ 300 ರೂಪೀಸ್ಗೆ ಹೇಳ ಏನಾದ್ರು. प्रशांति नीलायम अनंतपुर। ಅನಂತಪುರ कौन सा बनाऊँ? ನಿಮಗೆ ಇಲ್ಲಿ ಸುಮ್ಮನೆ ಇಲ್ಲಿ ಕೂತ್ಕೊಳ್ಳೋಕೆ ಅಷ್ಟೇ. भैया एक काम करो, कितना क्वांटिटी आता है उतना दे दो, 300 रुपीज़ का दे दो, जो जितना क्वांटिटी आता है उतना दे दो. क्या बने? 300 ರೂಪಾಯಿಗೆ ಎಷ್ಟು ಬರುತ್ತೆ ಅಷ್ಟು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಾಸ್ತಿನೂ ಬೇಡ ಅಲ್ಲ ಯಾಕೆ. ಅದಕ್ಕೆ हाफ प्लेट ही खाओ। हाफ प्लेट कितना है वो?
यहाँ दवा था। वही 250 ठीक है भैया. स्पाइसी बनाना है कि नॉर्मल? थोड़ा स्पाइसी बना दो. ओके, हाफ प्लेट ಹಾಫ್ ಪ್ಲೇಟ್ಗೆ ಹೇಳಿದ್ದೀನಿ, ನೋಡೋಣ ಹಾಫ್ ಪ್ಲೇಟ್. ಸೊ ನೋಡಿ, ಇಲ್ಲಿ ಬಾರ್ಬಿಕ್ಯೂ ಆರ್ಡ್ರ್ ಮಾಡಿದ್ದೀವಿ. ಸೊ ಒಂದು ಫುಲ್ ಪ್ಲೇಟು 4 ಸ್ಟಿಕ್ ಬರುತ್ತೆ. ನಮಗೆ ಫುಲ್ ಪ್ಲೇಟ್ ಬೇಡ, ಹಾಫ್ ಪ್ಲೇಟ್ ಸಾಕು ಅಂತ ಹೇಳಿದ್ವಿ. ಹಾಗಾಗಿ ಹಾಫ್ ಪ್ಲೇಟ್ ತಗೊಂಡಿದ್ದೀವಿ. ಬಾರ್ಬಿಕ್ಯೂ ಹೆಂಗಿದೆಯಮ್ಮ? ನೋಡಿ ತಿನ್ನು, ಚುಚ್ಕೊಂಡು. ಚೆನ್ನಾಗಿದೆಯಾ? नहीं भैया, एक ही बस है. ऑनलाइन 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 7006 ನೀರು ಒಂದು ಪ್ಲೇಟಿಗೆ 4 ಕಡ್ಡಿ ಚುಚ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಿಂಗೋಗ ಆ ಕಡೆಯಿಂದ ಬಂದ್ಬಿಟ್ಟು ಹಾಫ್ ಪ್ಲೇಟಿಗೆ 2 ಕಡ್ಡಿ ಇದೆಯಲ್ಲ ಗೊತ್ತಿಲ್ಲ, ಬಟ್ ಓಕೆ. ಚಿಡಿಗೆ ಬಿಸಿ ಬಿಸಿ ಕಬಾಬು. ನಮಗೆ ಹಂಗೆ ಪೀಸ್ಫುಲ್ ಆಗಿ ಹೋಗ್ಬೇಕು ಅಂತ ನಾವು ಅನ್ಕೋತೀವಿ. ಬಟ್ ಅವ್ರಿಗೆ ಬಿಸ್ನೆಸ್ ಅಲ್ವಾ, ಒಬ್ಬರನ್ನೇ ಫೋಟೋ ತಗೋತಾ ಇರ್ತಾರೆ, ವಿಡಿಯೋ ಮಾಡಿ ಒಬ್ಬೊಬ್ರಿಲ್ದೆ ಒಬ್ಬರು ಬರ್ತಾನೆ ಇರ್ತಾರೆ. ಅವರು ಸೇಲ್ಸ್ ಅವ್ರು ಪಿಚ್ ಮಾಡ್ತಾರೆ, ವರ್ಕೌಟ್ ಆಗುತ್ತೆ ಏನು ಅಂತ. ನೀವು ಸ್ಟ್ರಾಂಗ್ ಇರಬೇಕು, ನಿಮ್ಗೆ ಏನು ಬೇಕೋ ಅದು ಬೇಕು, ಏನು ಬೇಡ ಅಷ್ಟು ಮಾತ್ರ ಡಿಸೈಡ್ ಮಾಡಿ ಅದನ್ನು ನೀವು ತಗೋಬೇಕಾಗುತ್ತೆ. ನಡೀರಿ ಹೋಗೋಣ. ನೋಡಿ, ಇದು ಅಕ್ಬರ್ ಫೋರ್ಟ್ ಅಂತೆ. ಇದು ಅಕ್ಬರ್ ಫೋರ್ಟು. ಆಮೇಲೆ साइड में रोड है, मुगल गार्डन का रोड जाता है, शालीमार गार्डन. ಇದು ಮೊಘಲ್ ಗಾರ್ಡನ್ ರೋಡು मुगल गार्डन ಇಲ್ಲೇ. ಆಮೇಲೆ ಇಲ್ಲೊಂದು ದೇವಸ್ಥಾನ ಇದೆ. ಈಗ कौन सा टेम्पल बताया भैया आपने? वो शिव जी का जवाहरलाल नेहरू जाता था उधर, जब शिव शंकर कांटे लगे ना कंकर, खाना वो गाना है ना वो वाला. जब कश्मीर की केली मिशन कश्मीर शूटिंग बनाना इधर ही, और 2 बदन. ಹಾಂ, ಓಕೆ. ಮಿಷನ್ ಕಾಶ್ಮೀರ್ ಶೂಟಿಂಗಲ್ಲಿ ಸಾಂಗ್ ಬರ್ತದೆ, ಜೈ ಜೈ ಶಿವಶಂಕರ್ ಅಂತ. डल लेक. ಓಕೆ, ಇವಾಗ ನಾವಿರೋದು ಡಾಲ್ ಲೇಕು. ಹಾಗೆ ಇದೆಲ್ಲ ನೋಡಿ ಬೋಟ್ ಹೌಸ್ಗಳು, ಅಲ್ಲಿ ರೋಡ್ಗಳಿದೆ. ಹಂಗೆ ಈ ಥರ ಸುಮಾರಿದೆ, ಬಟ್ ಹುಷಾರಾಗಿರ್ಬೇಕಷ್ಟೇ ನಾವು. ಅದೊಂದು ಫೀಲ್ಡ್ ಇದೆಯಲ್ಲ, ಅದು ಯಾವಾಗೂ ಇರುತ್ತೆ, ಯಾಮರ್ಸ್ಬಿಡ್ತಾರೇನೋ ಅಂತ. ಬಟ್ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾಮರ್ಸಿದ್ರೆ ಇಲ್ವಾ ಅಂತ. ಮಾತಲ್ಲಿ ಇದು ಮಾಡ್ತಾರೆ ಅಷ್ಟೇ, ಅವ್ರು ಮರಳು ಮಾಡ್ತಾರೆ. ಇವಾಗ ಅಷ್ಟೇ ತಗೋಬೇಕಾರೆ 6,500 ರೂಪಾಯಿ ಅಂದರು. ಹಾಂ, 6,500 ರೂಪಾಯಿ ಅಂತ ಹೇಳಿದ ತಕ್ಷಣ ಇಲ್ಲ ನಿಮ್ಗೆ ಅಷ್ಟೊಂದು ಕಾಸ್ಟ್ಲಿ ಕೊಡಲ್ಲ ನಾವು, ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತೀವಿ ನಾವು. ಅದರಲ್ಲಿ ನಿಮಗೆ ಬರೀ 90% ಡಿಸ್ಕೌಂಟ್ ಕೊಡ್ತೀವಿ, 95% ಡಿಸ್ಕೌಂಟ್ ಕೊಡ್ತೀವಿ ಅಂಥೇಳಿ ನಿಮ್ಮ ಮಾತಲ್ಲಿ ಕಟ್ಟಾಕ್ಬಿಡ್ತಾರೆ. ನಾವು ಬಡವರು, ನಿಮ್ಮ ಇದರಿಂದ ನಮ್ಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾವು ಬಡವರು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದೇನೋ ಒಂದು ಹೇಳ್ತಾರೆ. ಹಾಗೆ ಬೆಟರ್ ಬೇಡ ಅಂದರೆ ಬೇಡ, ಥ್ಯಾಂಕ್ ಯು ಹೇಳ್ಬಿಟ್ಟು ಸುಮ್ಮನೆ ಬಿಡಿ. ಇಲ್ಲ ಶಾಪಿಂಗ್ ಮಾಡ್ತಿದ್ರೆ ನೋಡಿ, ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದು ಕಬಾಬ್ದು ನಾವೆಲ್ಲ ಮಾತಾಡಿದ್ವಿ, ಹಾಫ್ ಪ್ಲೇಟಿಗೆ 150 ರೂಪಾಯಿ. ಹೊರಗಡೆ ಯೂಸ್ವಲಿ ಇದೇ ಬಾರ್ಬಿಕ್ಯೂ ನೀವು ತಗೋತೀರ ಅಂತ ಹೇಳಿದ್ರೆ 200 ರೂಪಾಯಿವರೆಗೂ ಇರುತ್ತೆ. ಏನಂತ ಏನು ಇದಾಗಲಿಲ್ಲ. ಬೋಟಿಗೆ 2,500 ಪ್ಲಸ್ 200 ರೂಪಾಯಿ ಎಕ್ಸ್ಟ್ರಾ. ಹಾಗೆ ನಾನು ಕತ್ಲಾಗ ಅಷ್ಟರಲ್ಲಿ ಹೋಗಿ ಊಟ ಮಾಡಿ ಮಲ್ಕೊಂಬಿಡೋದು ಅಷ್ಟೇ. ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ ಈ ಥರ.
लैंड है और इधर उधर जाता है. हाँ, ये उधर इधर जाता है, पानी के ऊपर ही होता है. ओके ನೋಡಿ ಇದು ಫ್ಲೋಟಿಂಗ್ ಲ್ಯಾಂಡ್ ಅಂತ. जो लगे हैं ना ಹಾಂ टमाटर लौकी इसी के ऊपर लगाता है. ಹಾಂ 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 हाँ ನೋಡಿ ಇದು ಫ್ಲೋಟಿಂಗ್ ಲ್ಯಾಂಡ್ ಅಂತ ಇದು ಫುಲ್ ಫ್ಲೋಟಿಂಗ್ ಲ್ಯಾಂಡ್. वो ये वाला शॉपिंग है ना, मीना बाजार. हाँ 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 ಓಕೆ ಓಕೆ ಇದು ಮೀನಾ ಬಜಾರ್. ನೀವೇನಾದ್ರು ಬಂದರೆ ಇಲ್ಲಿ ಶಾಪಿಂಗ್ ಎಲ್ಲ ಮಾಡ್ಬೋದು. इधर अंधेरा कितना बजे होगा भैया? जी अंधेरा कितना बजे होगा? अभी तो 8 8:30. 8:30. अभी दिन बढ़ गया ना. ಬಜಾರು ಇಲ್ಲಿ ಶಾಪಿಂಗು ಬೇಕಾದ್ರೆ ನಾವು ಇಳಿದು ಹೋಗ್ಬಿಟ್ಟು ಏನಾದ್ರು ತಗೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ಬೋದು. ಆ ರೀತಿ ಇದು. ಈ ಪುರ ನೋಡಿ ಆ ಕಡೆ ಎಲ್ಲ ಲ್ಯಾಂಡ್ ಇದೆ. ಲ್ಯಾಂಡ್ ಮೇಲೆ ಮನೆಗಳೆಲ್ಲ ಇದೆ ಮತ್ತು ವ್ಯವಸಾಯ ಎಲ್ಲನೂ ಮಾಡ್ತಾರಂತೆ. ಇಲ್ಲಿ ಏನು ದಾಲ್ ಲೇಕ್ ಏನು ಸರೌಂಡಿಂಗ್ಸ್ ಇದೆ ಕಂಪ್ಲೀಟು ಟೂರಿಸಮ್ ಮೇಲೆ ಡಿಪೆಂಡ್ ಆಗಿರೋದು ಅಂತ ನೋಡಿ. ಇಲ್ಲೆಲ್ಲ ಅಲ್ಲೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಶಾಪಿಂಗು ಎಲ್ಲ. ಶಾಪಿಂಗ್ ಮಾಡ್ತೀಯ ಮನ್ನ? ಇಲ್ಲ ಅಲ್ಲ. 50 रुपए की टाटा. अभी ऐसे ही रिटर्न जाना है भैया? हाँ ठीक है. उधर से जाएंगे ना रिटर्न वापस. हाँ वहाँ से घूम के फिर जाएगा उधर वापस. अगर 10 मिनट 20 मिनट ज़्यादा भी लगेगा टेंशन नहीं है. एक्स्ट्रा लेंगे ना मुश्किल हो जाएगा. ಓಕೆ ನೋಡಿ ಇಲ್ಲಿ ಹೈದರ್ ಮೂವಿ ಇದು ಶೂಟಿಂಗ್ ಇಲ್ಲೇ ಅಂತ ಮಾಡಿರೋದು. ಚೆನ್ನಾಗಿದೆ. ಬಂದರೆ ಹಿಂಗೆ ಏನು ಫ್ಯಾಮಿಲಿ ಜೊತೆ ಬಂದರೆ ಎಲ್ಲ ಶಾಪಿಂಗ್ ಚೆನ್ನಾಗಿರುತ್ತೆ. ನಮ್ಮ ಥರ ಏನಾದ್ರು ಬೈಕ್ ರೈಡ್ ಏನಾದರೂ ಬಂದಾಗ ಜಸ್ಟ್ ಪೀಸ್ಫುಲ್ಲಾಗಿ ಕೂತ್ಕೊಂಡು ಈ ವ್ಯೂನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋ ಮಜಾನೇ ಬೇರೆ. ಆ ಮಜಾನೇ ಒಂಥರ ಚೆನ್ನಾಗಿರುತ್ತೆ ಪೀಸ್ಫುಲ್ಲಾಗಿ. ಇದು ನಿಂತು ನೀರಲ್ವಾ, ಹರಿಯೋ ನೀರಲ್ಲ. ಕೆಲವು ಕಡೆ ಮೇಲೆ ಕೆಳಗಡೆ ಇದೆ 3 ಅಡಿ 4 ಅಡಿ ಹೀಗೆ, ಇದರಲ್ಲಿ 10 ಅಡಿವರೆಗೂ ಇರುತ್ತೆ ಅಂತಾರೆ. ಬಟ್ ಅಲ್ಲಿರಲ್ಲ. ನಮಗೆ ಮೇನ್ ಇವಾಗ ಏನಂದರೆ ಇವಾಗ ಹೋಗಿ ಊಟ ಮಾಡಿ ಮಲಗಿ ಬೆಳಗ್ಗೆ ಎದ್ದು ಕಾರ್ಗಿಲ್ ಹೊರಡಬೇಕು. ಕಾರ್ಗಿಲ್ ಹೋಗಬೇಕು ಅಂದರೆ ಆನ್ ದಿ ವೇ ಸೋನ್ಮಾರ್ಗಿಂದ ಕಾರ್ಗಿಲ್, ಅಲ್ಲಿಂದ ಅಲ್ಲೇ 10 ಅವರ್ ಜರ್ನಿ ಇದೆ. ಎಷ್ಟು ಜಲ್ದಿ ಬಿಡ್ತೀವೋ ಅಷ್ಟು ಜಲ್ದಿ ನಾವು ಹೋಗಿ ತಲುಪಿಬಿಡ್ಬೋದು ಆ ಥರ. ಮುಗೀತು. ಇದು ನಮ್ಮ ಲೇ ಮಾರ್ಕೆಟ್ ಬ್ಲಾಗು ಎಲ್ಲ ಇದೆ ಇಲ್ಲಿ. ನಿಮಗೆ ನಾರ್ಮಲ್ ಸ್ಟೋರ್ ಇರ್ಬೋದು, ಪ್ರತಿಯೊಂದು ಅಂಗಡಿಗಳೆಲ್ಲ ಇಲ್ಲಿದ್ದಾವೆ. ಇನ್ನು ಸಣ್ಣ ಪುಟ್ಟ ಐಟಮ್ಸ್ ತೊಗೊಳ್ಳೋದು ಮಾಡೋದಿಲ್ಲ, ಇಲ್ಲೇ ಮಾಡ್ತಾರೆ. ಇದೆಲ್ಲ ಅಲ್ಲೂ ಸಿಗ್ತವೆ, ಹೊರಗಡೆನೂ ಸಿಗ್ತವೆ. ಇಲ್ಲಿ ಏನು ಇವ್ರು ರೆಡಿ ಮಾಡ್ತಾರಲ್ಲ ಹಂಗೆ ಅಂತ ತಗೋಬೇಕು. ನೋಡಿ ನಮ್ಮ ಸಕಲೇಶ್ಪುರದಲ್ಲಿ ಕಾಫಿ ಮೆಣಸು, ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಕೊಡಗು ಇಲ್ಲ ಅಲ್ಲಿ ಸಿಗ್ತವೆ. ಅಂಥವು ಅಲ್ಲೇ ತೊಗೋಬೇಕು, ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ನೀವು ಮೈಸೂರು ಇದು ಏನೋ ಏನಿದು ಗೊಂಬೆ ಸಿಗುತ್ತಲ್ಲ ಮರದ್ದು, ಚನ್ನಪಟ್ಟಣಕ್ಕೆ ಹೋದಾಗ ಅಲ್ಲಿ ಅದು ಸಿಗುತ್ತೆ. ಆ ಥರ ಸ್ಪೆಷಲ್ ಅಲ್ಲಿ ಏನಿರುತ್ತೆ ಅಂಥದ್ದು. ನೀವು ಶ್ರೀನಗರ್ಗೆ ಬಂತು ಅಂದರೆ ಶ್ರೀನಗರಲ್ಲಿ ಕೇಸರಿ ಫೇಮಸ್ಸು, ವರ್ಲ್ಡ್ ಫೇಮಸ್ ಕೇಸರಿ. ಸೊ ಅದನ್ನು ತೊಗೋಬೇಕಾಗತ್ತೆ. ನೋಡಿ ಇದೆಲ್ಲ ಹಂಗೆ ಮಣ್ಣು ಬಂದು ಕೂತಿರುತ್ತಲ್ಲ ಅದ್ರ ಮೇಲೆ ಹುಲ್ಲು ಬೆಳೆದು ಹಂಗಾಗಿರುತ್ತೆ. ಏನು ಆಳ ಏನಿರಲ್ಲ. ಇಲ್ಲಿ ಬೇಡ ತಗೊಳ್ಳೋದು ಅಂತ ಹೇಳ್ತಾರೆ. ಡಿಮ್ಯಾಂಡ್ ಇರುತ್ತಲ್ಲ ಇಲ್ಲಿ ಡಿಮ್ಯಾಂಡ್ ಇದ್ದಾಗ ನಿಮ್ಗೆ ರೇಟ್ ಜಾಸ್ತಿ ಕಾಣಲ್ಲ. ಆಚೆ ಕಡೆ ತೊಗೋಬೇಕು. ನೋಡಿ ಡ್ರೈ ಫ್ರೂಟ್ ಶಾಪ್ಸ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ಇನ್ನೇನು ಬೆಳೀತಾರೆ ಇಲ್ಲಿ ಡ್ರೈ ಫ್ರೂಟ್ಸಲ್ಲಿ? ಏನು ಸಿಗುತ್ತೆ ಇಲ್ಲಿ? ಕೇಸರಿ ಒಂದು ಸಿಗುತ್ತೆ, ಅದನ್ನು ಇಲ್ಲಿ ಇಲ್ಲೇ ನೋಡಿದ್ರೆ ನೀವು ಎಷ್ಟು ಜನ ನಾವೇನೇನು ತೊಗೊಂಡ್ವಿ ಎಲ್ಲನೂ 1ಕ್ಕೆ 2 ಇರೋ ಥರನೇ ಇತ್ತು. ಬಟ್ ಅವ್ರ ಬಿಸ್ನೆಸ್ಗೂ ಒಂದು ಲೆಕ್ಕದಲ್ಲಿ. ಬಟ್ ನಾವೂ ಅಷ್ಟೇ ದುಡ್ಡಿದ್ರೆ ನೆಸೆಸಿಟಿ ಏನಿದೆ ಅದನ್ನು ಮಾತ್ರ ಮಾಡ್ಕೋಬೇಕು, ಇಲ್ಲದಿರೋದನ್ನ ಮಾಡಬಾರ್ದು ಅಂತ ಅಷ್ಟೇ ನಮ್ಮ ಐಡಿಯಾ. ಇಲ್ಲಿಂದ ಹೋಗೋಣ ನಡಿ. ಇವಾಗೆಲ್ಲ ನೋಡಿ ಟೆಕ್ನಾಲಜಿ ಬಂದಿದೆ, ಸೌಂಡೇ ಇಲ್ಲ ಮೋಟ್ರದು, ಏನು ಸ್ಮೂತಾಗಿ ಹೋಗ್ತದೆ. ತಳ್ಳೋದೇ ಬೇಡ, ಏನೋ ಬೇಡ. ಸುಜುಕಿ 2.5 ಅಂತೆಲ್ಲ ಬರ್ತಿದೆ.
ये कौन सा शूटिंग? पश्मीना वो ये जो पाते हैं ना पानी पे हाँ 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 सब लोटस है कमल गाठा जिसको निकलता है ओह अंदर लोटस कमल गाठा जो खाता है व्हाइट कलर का होता है ಓಹ್ ಹೋ ಹೋ ನೋಡಿ ಇದು ಫುಲ್ ಲೋಟಸ್ ಅಂತೆ इसमें निकलता है फूल लोटस ಸೂಪರ್ ಆಗಿದೆ ಇದೆಲ್ಲ ಇದೆಲ್ಲ ಫುಲ್ ಬೋಟ್ ಹೌಸು इधर बहुत मजा आता था मगर वो जब टूरिस्ट ज्यादा रहेगा तब भी मजा रहता है भैया देखो एक टूरिस्ट भी नहीं है हाँ दूसरा ऊपर वाले ने किया मौसम भी खराब ठंडी भी है बारिश भी था कल हाँ कल बारिश था हाँ तो देखो ना गाँव में कितना हालात हो गया उधर रोड से वो सब जो पेड़ पे था ना हाँ हाँ एप्पल था वो सब खत्म हो गया ओहो हो इधर क्या क्या ये करते हैं भाई खेती करते हैं इधर हाँ? इधर क्या 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 उगाते हैं केसरी ज्यादा केसर होता है एप्पल होता है अखरोट होता है चावल होता है हाँ हाँ सब्जी होता है सब्जी भी होता है साग मूली शलगम गाजर गोभी ओके खीरा बैगन बाकी जो आता है प्याज छोटा छोटा आलू इधर आलू भी होता है आलू भी आता है इधर आलू भी होता है इधर का और बाहर का भी होता है ನೋಡಿ ತರಕಾರಿಗಳು ಎಲ್ಲ ಬೆಳೀತಾರೆ ಇಲ್ಲಿ ಇನ್ನು ಕೆಲವೆಲ್ಲ ನಮ್ಮಂಗೆ ಹೊರಗಡೆನ ಮಾಡ್ಕೋತೀವಿ किला फोर्ट अकबर फोर्ट जो लाइटिंग चलता है ना ऊपर वो पेड़ के ऊपर हाँ हाँ वो अकबर अकबर फोर्ट हाँ वहाँ पे भी लाइट चलती है यहाँ बहुत जगह था मगर अब तो हो गया चलता है अब तो लग गया था अभी हो जाएगा भैया अब तो थोड़ी दिन ईद के बाद अभी ईद भी आने वाला है हाँ हाँ नहीं अभी सब लोग हम भी वीडियो वगैरह देखे थे ना दोस्त लोग उन लोग 10 दिन पहले आए थे एक हफ्ता पहले अभी उन लोग अभी ले में है अभी जो कस्टमर आता है ना वो दिखाता है ना हाल हाँ। को देखो कैसा है वही वही ऐसा ही होता तो है कस्टमर वो आता है ಓಕೆ ಸೊ ಮುಗೀತು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇನ್ನೇನು ಹೋಗಿ ದಡಕ್ಕೆ ಹೋಗಿ ಅಲ್ಲಿಂದ ಹೊರಡ್ತಾ ಇರೋದಷ್ಟೇ ಮುಗೀತು ಮುಗಿಸ್ಕೊಂಬಂದ್ವಿ ನೋಡ್ಬೋದು ಇದೆ ಬೋಟು ನಾವು ಹೋಗಿದ್ದು ಹೆಂಗಿತ್ತಮ್ಮ ಚೆನ್ನಾಗಿತ್ತಾ ಖುಷಿನಾ ಹಾಂ ತುಂಬ ಚೆನ್ನಾಗಿತ್ತಾ enjoyed it. ಮನೆಯಲ್ಲಿ ಹೆಂಡತಿ ಖುಷಿ ಆದರೆ ನಾವು ಫುಲ್ ಖುಷಿನೇ ಇದಕ್ಕೆ ದುಡ್ಡು ಕೊಡಬೇಕು ಅವ್ರಿಗೆ ಹೋಗೋಣ ನಡೀರಿ ಇವಾಗ ದುಡ್ಡು ಕೊಟ್ಬಿಟ್ಟು ಸೊ ತಾಲ್ದಕ್ಕೆ ಮುಗಿಸ್ಕೊಂಬಂದ್ವಿ ನೈಟ್ ಡಿನ್ನರ್ ಆರ್ಡ್ರ್ ಮಾಡಿದ್ವಿ ಹಿಮಾ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದಾಳೆ ಚಳಿ ಮಾತಾಡೋಕ್ಕಾಗ್ತಿಲ್ಲ ಇಬ್ಬರಿಗೂ ಹಂಗಿದೆ ಇದು ರೈಸ್ ಜೊತೆಗೆ ಇನ್ನು ದಾಲು ಚಪಾತಿ ಪಲ್ಯ ಸಬ್ಜಿ ಅಂತಾರೆ ಎಲ್ಲಿವರೆಗೂ ಈ ರೀತಿ ಊಟ ಸಿಗುತ್ತೋ ಅಲ್ಲಿವರೆಗೂ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಎಲ್ಲಿ ಊಟ ಸಿಗೋಲ್ಲ ಅಲ್ಲಿ ಆವಾಗ ಮ್ಯಾಗಿ ಟ್ರೈ ಮಾಡೋಣ ಅಂತ ಇಲ್ಲಾಂದರೆ ಅಲ್ಲಿವರೆಗೂ ಎಲ್ಲೆಲ್ಲಿ ಊಟ ಸಿಗುತ್ತೆ ಅಲ್ಲಲ್ಲಿ ಪ್ರಾಪರ್ ಊಟ ಮಾಡೋಣ ಅಂತ ಸೊ ಹಂಗಾಗಿ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಊಟ ಮಾಡೋಕ್ಕೆ ಇದು ಪ್ಯೂರ್ ವೆಜ್ ಹೋಟ್ಲು ತಿಂದ್ಬಿಟ್ಟು ಚಪಾತಿ ರೆಡಿ ಮಾಡ್ತಿದ್ದಾರೆ ಚಪಾತಿ ತಿನ್ಕೊಂಡು ಮನೆಗೆ ಹೋಗ್ಬಿಟ್ಟು ಪಾಚ ಮಾಡೋದು ಅಷ್ಟೇ ಇಲ್ಲಿ ಪಕ್ಕದಲ್ಲೇ ಸ್ಟೇ ಪಕ್ಕದಲ್ಲೇ ಇದೆ ಹೋಟ್ಲಿದು ಓಕೆ ಚೆನ್ನಾಗಿದೆ ನಿಮ್ದು ರೆಡಿ ಆಗ್ತದೆ ಬರಬೇಕು ಡೇ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದೆ ನೋಡ್ಬೋದು ಗಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಹಿಮ ಎಲ್ಲ ರೆಡಿಯಾಗಿದ್ದಾರೆ ಸೊ ಇಲ್ಲಿಂದ ಕಾರ್ಗಿಲ್ ನಮ್ಮ ಟಾರ್ಗೆಟು ಆನ್ ದಿ ವೇ ಸ್ನೋ ಸಿಗುತ್ತಂತೆ ಅದನ್ನು ನೋಡಿಕೊಂಡು ಹಾಗೆ ಕಾರ್ಗಿಲ್ ಹೋಗಿ ಕಾರ್ಗಿಲಲ್ಲಿ ಹಾಲ್ಟ್ ಮಾಡ್ತೀವಿ ಅಷ್ಟೇ ಇನ್ನೇನಿಲ್ಲ ಹೇಳೋವಂಥದ್ದು ನಡೀರಿ ಹೋಗೋಣಂತೆ